ಬಲಷ್ಟವಾಗಿ ಮಾಡ್ತೇನೆ. ಅದರಿಂದ ಅಜೇಯವಾದಂತಹ ವರಗಳನ್ನು ಪಡೆದುಕೊಂಡಿದ್ದೇನೆ ಎನ್ನುವಂತ ಅಹಂಕಾರವೇ ಆದ್ದರಿಂದಲೇ ಬಂದವಳು ಯಾರು ಗೊತ್ತೇ? ಅಯ್ಯೋ ನಿಜ ನಿನಗೆ ವಿನೋದಿನಿ ನಂದಿನುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ದಿವ್ಯರೂಪಿಣೀಂ ಸಹಜಾತ ವೇಧಸೆ ದುರ್ಗಾಂ ಸದಾ ಶರಣಮಹಂ ಪ್ರಪದ್ಯೆ. ದುರ್ಗಾಂಬ ಮಹಿಷಮರ್ದಿನಿ ಪ್ರಸನ್ನಳಾಗಮ್ಮ ತಾಯಿ. ಸುರಭ ಭಯ ನಿನಗಿಲ್ಲ ಮುಂದಕ್ಕೆ ಹರುಜದಲ್ಲಿ ನಾಗವನು ಪಾಲಿಸೋ ಮರೆಯದನ್ನಯ ಚರಣವನು ನೀ ನಿರತ ಮನದಿಗೆ ಸುರಪ ಭಯ ನಿನಗಿಲ್ಲ ಮಗನಿಗೆ ದುರುಳಮೆಂಚನಲ್ಲಿ ಹೋರಾಡುವುದಕ್ಕೆ ಹೊರಟೆ. 9 ದಿನಗಳು ಅಹೋರಾತ್ರಿ ಆತನಲ್ಲಿ ಹೋರಾಡಿದ್ದೇನೆ. ಈ 9 ದಿನಗಳನ್ನು ಇನ್ನು ಮುಂದೆ ಭಕ್ತಕೋಟಿಗಳು ನವರಾತ್ರಿ ಉತ್ಸವ ಎಂಬ ಹಾಗೆ ಆಚರಿಸಲಿ. 10ನೇ ದಿನ ಕೂಳು ಮೈಸೂರು ವಂದಿಸಿದ್ದೇನೆ. ಈ ದಿನವನ್ನು ವಿಜಯದಶಮಿ ಎಂಬ ಹಾಗೆ ಆಚರಿಸಲಿ. ನಿನ್ನಂತೆ ನಡೆಯುತ್ತೇವಮ್ಮ. ಇಂದ್ರ ಕಳೆದುಕೊಂಡಂತಹ ಸ್ವರ್ಗಲೋಕವನ್ನು ಸೇರಿ ಸದಾಕಾಲ ನನ್ನನ್ನು ಧ್ಯಾನ ಮಾಡುತ್ತಾ ನೀವೆಲ್ಲರೂ ಸುಖವಾಗಿ ಬಾಳಿರಿ.
ಈಗೇನೋ ಮಹಿಷಾದ್ಯರನ್ನು ಕೊಂದು ಹ. ಲೋಕಕ್ಕೆ ಬಂದಂತಹ ಕಷ್ಟವನ್ನು ಕಳೆದು ಸುಖವನ್ನು ಕರುಣಿಸಿರುವೆ. ಆದರೆ ಕಾಲಾಂತರದಲ್ಲಿ ಮುಂದೆ ಎಂದಾದರೂ ಒಂದೊಮ್ಮೆಗೆ ಇಂತಹ ದುಷ್ಟರು ಪುನರಪಿ ಸಂಭವಿಸಿದರು, ಸಜ್ಜನರನ್ನು ಸಂಕಷ್ಟಕ್ಕೀಡು ಮಾಡಿದರು. ಆ ಕಾಲದಲ್ಲಿ ಲೋಕದ ಕಷ್ಟವನ್ನು ನಿನ್ನಲ್ಲಿ ಹೇಳಿಕೊಳ್ಳುವಂತಮ್ಮ ನೀನು ಎಲ್ಲಿ ಇರುವೆ? ನಿನ್ನನ್ನು ಪ್ರತ್ಯಕ್ಷೀಕರಿಸಿಕೊಳ್ಳುವ ಬಗೆ ಯಾವುದು ತಾಯಿ? ಇಂದ್ರ ಅಮ್ಮ. ಹಾಗೆ ಎಲ್ಲೆಲ್ಲೂ ಕಾಣಿಸಿಕೊಳ್ಳು ನಾನಲ್ಲ. ಕಷ್ಟ ಬಂದ ಕಾಲದಲ್ಲಿ ನೀವೆಲ್ಲರೂ ಒಟ್ಟಾಗಿ ತುಹಿನಾದ್ರಿಯ ತಪ್ಪಲ ಪ್ರದೇಶವನ್ನು ಸೇರಿಕೊಂಡು ಅನನ್ಯ ಭಕ್ತಿಯಿಂದ ನನ್ನನ್ನು ಸ್ತೋತ್ರ ಮಾಡಿದ್ರೆ ಮೈದೋರಿ ಕಷ್ಟವನ್ನು ಪರಿಹರಿಸಿಕೊಡ್ತೇನೆ ಅಂತರ್ಥ